ಭಗವದ್ಗೀತಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 28 ಯತೇಂದ್ರಿಯಮನೋಬುದ್ಧಿರ್ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತಯೇವ ಸಃ. ಕನ್ನಡ ಅನುವಾದ. ಯಾರು ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸಿಕೊಂಡಿರುವರೋ, ಯಾರು ಮುಕ್ತಿಯನ್ನೇ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡಿರುವರೋ, ಯಾರಲ್ಲಿ ಆಸೆ, ಭಯ ಮತ್ತು ಕ್ರೋಧಗಳು ಸಂಪೂರ್ಣವಾಗಿ ಶಮನಗೊಂಡಿರುವವೋ, ಅಂತಹ ಮುನಿಯು ಸದಾ ಮುಕ್ತನಾಗಿರುವವನೇ ಆಗಿದ್ದಾನೆ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮುಕ್ತಿಯ ಅಂತಿಮ ಸ್ಥಿತಿಯನ್ನು ಅತ್ಯಂತ ಶಾಂತವಾಗಿ ವಿವರಿಸುತ್ತಾರೆ. ಮುನಿ ಹೊರಗಿನ ಪರಿಸ್ಥಿತಿಗಳ ಬದಲಾವಣೆಗೆ ಕಾಯುವುದಿಲ್ಲ. ಅವನು ತನ್ನೊಳಗಿನ ಸ್ಥಿತಿಯನ್ನು ಪರಿವರ್ತಿಸಿಕೊಂಡಿರುತ್ತಾನೆ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಒಂದೇ ದಿಕ್ಕಿನಲ್ಲಿ ಸ್ಥಿರಗೊಂಡಾಗ ಅವನ ಜೀವನದ ಕೇಂದ್ರವು ಶಾಂತವಾಗುತ್ತದೆ. ಆಸೆ, ಭಯ ಮತ್ತು ಕ್ರೋಧಗಳು ಮನಸ್ಸನ್ನು ಬಂಧಿಸುವ 3 ಮೂಲಗಳು. ಅವು ಶಮನಗೊಂಡಾಗ ಬಂಧನವೂ ಸಹ ಕರಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಮುನಿ ಇನ್ನೇನನ್ನೂ ಸಾಧಿಸಬೇಕಾಗಿಲ್ಲ, ಅವನು ಈಗಾಗಲೇ ಮುಕ್ತ ಎಂದು ಹೇಳುತ್ತಾರೆ.